ಲೈವ್ ಮಾರ್ಕೆಟಲ್ಲಿ ಈ ಕ್ಯಾಂಡಲ್ಸ್ ಮೂವ್ ಆಗೋದು ನೀವು ನೋಡ್ತಿರ್ಬೋದು. ಆದರೆ ಈ ಕ್ಯಾಂಡಲ್ಸ್ ಈ ಥರ ಯಾಕೆ ಮೂವ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನು ನಾವು ಆರ್ಡರ್ ಬುಕ್ ಅಂತ ಕರಿತೀವಿ. ಬಯರ್ಸ್ ಪ್ರೈಸ್ ಯಾವ ಪ್ರೈಸಿಗೆ ಬೈ ಮಾಡೋಕ್ಕೆ ಆರ್ಡರ್ಸ್ ಆಲ್ರೆಡಿ ಪ್ಲೇಸ್ ಮಾಡಿದ್ದಾರೆ, ಸೆಲ್ಲರ್ಸ್ ಯಾವ ಪ್ರೈಸಿಗೆ ಸೆಲ್ ಮಾಡೋಕ್ಕೆ ಆಲ್ರೆಡಿ ಪ್ಲೇಸ್ ಮಾಡಿದ್ದಾರೆ ಅವ್ರ ಟ್ರೇಡ್ಸ್ನ. ನೋಡೋಣ, ಮಾರ್ಕೆಟ್ ಆರ್ಡರಲ್ಲಿ ಒಬ್ಬ ಟ್ರೇಡರ್ ಬಂದ, ಅವನೇನಂತಾನೆ, ನನಗೆ 200 ಶೇರ್ಸ್ ಬೈ ಮಾಡಬೇಕು, ಬಟ್ ನಾನು ಮಾರ್ಕೆಟ್ ಆರ್ಡರ್ ಮೇಲೆ ಬೈ ಮಾಡ್ತೀನಿ ಅಂತ ಒಂದು ಆರ್ಡರ್ನ ಪ್ಲೇಸ್ ಮಾಡ್ತಾನೆ. ಆರ್ಡರ್ ಪ್ಲೇಸ್ ಮಾಡಿದಾಗ ಅದು ಆಸ್ಕ್ ಹತ್ರ ಹೋಗುತ್ತೆ, ಯಾಕಂದರೆ ಒಬ್ಬ ಬೈಯರ್ ಯಾವತ್ತು ಸೆಲ್ಲರ್ ಜೊತೆ ಡೀಲ್ ಮಾಡ್ತಾನೆ. 4101 ಹತ್ರ 250 ಶೇರ್ಸ್ ಅವೈಲೇಬಲ್ ಇದೆ ಆರ್ಡರ್ ಬುಕ್ ಪ್ರಕಾರ ಬೈಯರ್ದು ಆರ್ಡರ್ನ ಸ್ಯಾಟಿಸ್ಫೈ ಮಾಡೋಕ್ಕೆ. ಸೊ 200 ಶೇರ್ಸ್ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಆ್ಯಂಡ್ 50 ಶೇರ್ಸ್ ಇಲ್ಲಿ ಉಳಿಯುತ್ತೆ. ನೆಕ್ಸ್ಟ್ ಇನ್ನೊಂದು ಆರ್ಡರ್ ಬರುತ್ತೆ ಮಾರ್ಕೆಟಲ್ಲಿ, 300 ಶೇರ್ಸ್ನ ಬೈ ಮಾಡಬೇಕು ಅಂತ. ಅಟ್ ಅ ಲಿಮಿಟ್ ಪ್ರೈಸ್ ಬರೋದು 4101 ಹತ್ರ ಲಿಮಿಟ್ ಪ್ರೈಸ್ ಇದೆ. ಸೊ ಪ್ರೈಸ್ ಇವಾಗ 4101 ಹತ್ರ ನೋಡುತ್ತೆ, 300 ಶೇರ್ಸ್ ಇಲ್ಲಿ ಅವೈಲೇಬಲ್ ಇದೆಯಾ ಆ ಬೈಯರ್ದು ಆರ್ಡರ್ನ ಸ್ಯಾಟಿಸ್ಫೈ ಮಾಡೋಕ್ಕೆ. ಕ್ಲಿಯರ್ಲಿ 50 ಆರ್ಡರ್ಸ್ ಮಾತ್ರ ಅವೈಲೇಬಲ್ ಇದೆ, 50 ಶೇರ್ಸ್ ಮಾತ್ರ ಅವೈಲೇಬಲ್ ಇದೆ. ಸೊ 50 ಶೇರ್ಸ್ ಇಲ್ಲಿ ಕಟ್ ಆಗೋಗ್ಬಿಟ್ಟು 0 ಆಗೋಗುತ್ತೆ. ಉಳಿದಿದ್ದು 250 ಶೇರ್ಸ್ ಆ ಬೈಯರ್ದು ಆರ್ಡರ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಬೇಕಿದೆ. 4101 ಇಂದ 4101.5ಗೆ ಮಾರ್ಕೆಟದ ಆವ್ರೇಜ್ ಪ್ರೈಸ್ ಶಿಫ್ಟ್ ಆಗುತ್ತೆ. 300 ಆರ್ಡರ್ಸಲ್ಲಿ 50 ಆರ್ಡರ್ಸ್ ಇಲ್ಲಿ ಎಕ್ಸಿಕ್ಯೂಟ್ ಆಯಿತು, 250 ಆರ್ಡರ್ಸ್ ಮಿಕ್ಕಿದೆ. ಸೊ 250 ಆರ್ಡರ್ಸ್ ಇದರಲ್ಲಿ ಎಕ್ಸಿಕ್ಯೂಟ್ ಆದರೆ ಇಲ್ಲಿ 250 ಉಳಿಯುತ್ತೆ. ಸೊ 250 ಎಕ್ಸಿಕ್ಯೂಟ್ ಆಗೋ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿ, ಪ್ರೈಸ್ ಆವ್ರೇಜ್ 4101 ಇಂದ 4101.5ಗೆ ಶಿಫ್ಟ್ ಆಯಿತು. ಲೈವ್ ಮಾರ್ಕೆಟಲ್ಲಿ ಇನ್ನೊಂದು ಆರ್ಡರ್ ಬರುತ್ತೆ, ಆರ್ಡರಲ್ಲಿ 300 ಬೈ ಆರ್ಡರ್ಸ್ ಇಲ್ಲಿ ಪ್ಲೇಸ್ ಆಗುತ್ತೆ ಮಾರ್ಕೆಟ್ ಪ್ರೈಸ್ ಮೇಲೆ. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 4101.5 ಕರೆಂಟ್ ಪ್ರೈಸ್ ಇದೆ. ಬಟ್ ಈ ಜಾಗದಲ್ಲಿ ಎಷ್ಟು ಆರ್ಡರ್ಸ್ ಮಿಕ್ಕಿರೋದು? 250 ಆರ್ಡರ್ಸ್ ಮಿಕ್ಕಿದೆ. ಸೊ 250 ಕಟ್ ಆಗಿಬಿಟ್ಟು 0 ಆಗುತ್ತೆ. ಇಲ್ಲಿರೋ ಬೈಯರಿಗೆ ಒಂದು 250 ಶೇರ್ಸ್ ಸಿಕ್ತು. ಉಳಿದಿದ್ದು ಎಷ್ಟು ಶೇರ್ಸ್ ಅವನಿಗೆ ಡೆಲಿವರ್ ಆಗಬೇಕು? 50 ಶೇರ್ಸ್ ಡೆಲಿವರ್ ಆಗಬೇಕು. ಆದರೆ 4101.5 ಪ್ರೈಸ್ ಹತ್ರ 50 ಶೇರ್ಸ್ ಅವೈಲೇಬಲ್ ಇಲ್ಲ. ಸೊ ಮಾರ್ಕೆಟದು ಆವ್ರೇಜ್ ಶಿಫ್ಟ್ ಆಗೋಗ್ಬಿಟ್ಟು 4102ಗೆ ಹೋಗುತ್ತೆ. ಈ ಜಾಗದಲ್ಲಿ 100 ಶೇರ್ಸ್ ಅವೈಲೇಬಲ್ ಇದೆ. ಈ 100 ಶೇರ್ಸ್ ಕಟ್ ಆಗಿಬಿಟ್ಟು ಇಲ್ಲಿ 50 ಉಳಿತು. ಆ 50 ಶೇರ್ಸ್ ಆ ಬೈಯರಿಗೆ ಸ್ಯಾಟಿಸ್ಫೈ ಆಯಿತು. ಪ್ರೈಸ್ 4101 ಇಂದ 1.5 2 ತನಕ ಟ್ರಾವೆಲ್ ಮಾಡ್ತು. ಬುಲ್ಲಿಶ್ ಇಂಕ್ರಿಮೆಂಟ್ ನಮಗಿಲ್ಲಿ ನೋಡೋಕ್ಕೆ ಸಿಕ್ತು. ಇದೇ ಥರ ಲೈವ್ ಮಾರ್ಕೆಟಲ್ಲಿ ಸೆಲ್ ಆರ್ಡರ್ಸ್ ಹೆವಿಯಾಗಿ ಪಂಚ್ ಆದರೆ ಪ್ರೈಸ್ ಡೌನ್ವರ್ಡ್ ಟ್ರೆಂಡ್ ಟ್ರಿಜೆಕ್ಟ್ರಿ ತೊಗೊಳುತ್ತೆ, ಕೆಳಗಡೆ ಹೋಗ್ತಾ ಇರುತ್ತೆ. ಬೈ ಆರ್ಡರ್ಸ್ ಜಾಸ್ತಿ ಪಂಚ್ ಆಗ್ತಾ ಇದ್ದರೆ ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ಅ ಫೈಟ್. ಲೈವ್ ಮಾರ್ಕೆಟಲ್ಲಿ ಮಾರ್ಕೆಟ್ ಆರ್ಡರ್ಸ್ ಮತ್ತು ಲಿಮಿಟ್ ಆರ್ಡರ್ಸ್ ಮಧ್ಯ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಫೈಟ್ ಮಾಡ್ತಾ ಇರ್ತಾರೆ. ಐ ಹೋಪ್ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಯಿತು ದಟ್ ಪ್ರೈಸ್ ಯಾಕೆ ಮೇಲೆ ಕೆಳಗಡೆ ಮೂವ್ ಆಗ್ತಿರುತ್ತೆ 1 ನಿಮಿಷದ ಕ್ಯಾಂಡಲಲ್ಲೂ ಕೂಡ.